ಹಾಯ್ ಎಲ್ರಿಗೂ ವೆಲ್ಕಮ್ ಟು ಯೂಟ್ಯೂಬ್ ಮೇಡಮ್ ಚಾನಲ್. ಇದು ನಮ್ಮ ಮುರುಡೇಶ್ವರ ಟ್ರಿಪ್ ಶಾರ್ಟ್ಸು. ಈ ಶಾರ್ಟ್ಸಲ್ಲಿ ನಾವು ಭೂ ಕೈಲಾಸದ ಮ್ಯೂಸಿಯಮ್ಗೆ ಹೋಗಿದ್ವಿ. ಮುರುಡೇಶ್ವರದ ದೇವಸ್ಥಾನದ ಕೆಳಗಡೆ 123 ಅಡಿ ಶಿವಲಿಂಗ ಏನಿದೆ ಅದ್ರ ಕೆಳಗಡೆನೇ ಈ ಕೇವ್ ಮ್ಯೂಸಿಯಮ್ ಥರ ಮಾಡಿದ್ದಾರೆ. ಇಲ್ಲಿ ನಮಗೆ ರಾವಣನಿಗೆ ಶಿವ ಆತ್ಮಲಿಂಗದ ಕೊಟ್ಟಿದ್ದ ಕತೆ, ಆಮೇಲೆ ಅಲ್ಲಿ ಗಣೇಶ ಬಂದು ಅದನ್ನು ಕೆಡಿಸಿದ ಕತೆ ಎಲ್ಲ ಈ ಪುರಾಣದ ಕತೆ ಏನಿದೆ ಅದನ್ನು ಒಂದು ಸೂಪರಾಗಿರೋ ಶಿಲ್ಪಗಳ ಮೂಲಕ ಕೆತ್ತಿ ನಮಗೆ ಹೇಳಿದ್ದಾರೆ. ಲಂಕೆಯ ರಾಜನಾದ ರಾವಣ ಅವನ ತಾಯಿ ಕೈಕಾಸಿ ಆಸೆ ಅಂತೆ ಶಿವನನ್ನು ಉಳಿಸ್ಕೊಳ್ಳೋಕ್ಕೆ ಕಠಿಣ ತಪಸ್ಸು ಮಾಡ್ತಿರ್ತಾನೆ. ಆ ತಪಸ್ಸನ್ನು ಮೆಚ್ಚಿ ಶಿವ ಪ್ರತ್ಯಕ್ಷ ಆಗಿ ತುಂಬ ಶಕ್ತಿಶಾಲಿ ಮತ್ತು ಅಮರತ್ವವನ್ನು ಕೊಡುವಂಥ ಆತ್ಮಲಿಂಗನ ರಾವಣನಿಗೆ ಶಿವ ಕೊಡ್ತಾರೆ. ಇದನ್ನು ನೋಡಿದಂಥ ಎಲ್ಲ ದೇವತೆಗಳು ಈ ಆತ್ಮಲಿಂಗ ಶಿವನ ಹತ್ರನೇ ಇದ್ದರೆ ಇವನ ಶಕ್ತಿನ ತಡೆಯೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇದನ್ನು ಕೆಡ್ಸೋದಕ್ಕೆ ಗಣೇಶನ ಕಳಿಸ್ತಾರೆ. ಯಾಕೆ ಕೆಡ್ಸೋದು ಅಂದರೆ ಶಿವ ಒಂದು ಕಂಡೀಷನ್ ಹಾಕಿರ್ತಾರೆ, ಏನಂತ, ಈ ಲಿಂಗನ ನೀನು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಬಾರ್ದು, ನೆಲದ ಮೇಲೆ ಇಟ್ಟರೆ ಇದು ಅಲ್ಲೇ ಪ್ರತಿಷ್ಠಾಪನೆ ಆಗೋಗುತ್ತೆ ಅಂತ ಹೇಳ್ತಾರೆ. ಇದನ್ನು ಕೆಡ್ಸೋದಕ್ಕೆ ಗಣೇಶನ ಎಲ್ಲ ದೇವತೆಗಳು ಸೇರಿ ಒಂದು ಚಿಕ್ಕ ಮಗು ರೂಪದಲ್ಲಿ ಕಳಿಸ್ತಾರೆ. ಚಿಕ್ಕ ಮಗು ರೂಪದಲ್ಲಿ ಕಳಿಸಿ ಸಂಜೆ ಸಂಧ್ಯಾವಂದನೆ ಮಾಡಬೇಕಾದ್ರೆ ಇದನ್ನು ಗಣೇಶನ ಕೈಯಲ್ಲಿ ಕೊಟ್ಟೋಗಿರ್ತಾನೆ ರಾವಣ. ಆವಾಗ ಗಣೇಶ ನಾನು ಕೆಳಗಡೆ ಇಡ್ತೀನಿ ಅಂದ್ಬಿಟ್ಟು ಕೆಳಗಡೆ ಇಟ್ಬಿಡ್ತಾನೆ. ಕೆಳಗಡೆ ಇಟ್ಟಿದಾಗ ಏನಾಗುತ್ತೆ, ಈ ಲಿಂಗ ಅಲ್ಲೇ ಪ್ರತಿಷ್ಠಾಪನೆ ಆಗುತ್ತೆ. ಇದರಿಂದ ಕೋಪಗೊಂಡಂಥ ರಾವಣ ಏನು ಮಾಡ್ತಾನೆ, ಬಂದು ಆ ಲಿಂಗನ ಕಿತ್ತೋದಕ್ಕೆ ಮೇಲ್ಗಡೆ ಫೋರ್ಸ್ಫುಲ್ಲಾಗಿ ಮೇಲ್ಗಡೆ ಎಳೆಯೋದಕ್ಕೆ ಪ್ರಯತ್ನ ಪಟ್ಟಾಗ ಆ ಆ ಆತ್ಮಲಿಂಗದ್ದು ಪಾರ್ಟ್ಸ್ ಏನಿದೆ ಅದೆಲ್ಲ ಬೇರೆ ಕಡೆ ಬೀಳತ್ತೆ, ಬೇರೆ ಪ್ಲೇಸಸ್ಗಳಲ್ಲಿ. ಅದರಲ್ಲಿ ಬಿದ್ದಂಥ ಒಂದು ಆತ್ಮಲಿಂಗ ಬಿದ್ದಂಥ ಪ್ಲೇಸೇ ಈ ಮುರುಡೇಶ್ವರ. ಎಷ್ಟು ಚೆನ್ನಾಗಿದೆ ಪ್ಲೇಸು ಅಂದರೆ ಪಕ್ಕದಲ್ಲೇ ಬೀಚು, ಆಮೇಲೆ ಈ ಒಂದು 123 ಅಡಿ ಇರೋ ಅಂತಹ ಶಿವಂದು ಪ್ರತಿಮೆ, ಮತ್ತು ಆ 20 ಅಂತಸ್ತಿನ ಗೋಪುರ ಇದೆಯಲ್ಲ, ಆ ರಾಜ್ ಗೋಪುರ, ಅಲ್ಲಿಂದ ಕಾಣಿಸ್ತಿರೋ ಅಂಥ ವ್ಯೂ, ಇದು ಬೀಚ್ ವ್ಯೂ ಆಗಿರ್ಬೋದು ಅಥವಾ ಮುಂದೆಗಡೆ ಸ್ಟ್ರೀಟ್ ವ್ಯೂ ಆಗಿರ್ಬೋದು, ಸೂಪರಾಗಿದೆ. ನೀವು ಹೋಗಿ ಒಂದ್ಸಲಿ ಹೋದರೆ ಈ ಗುಹೆಗೆ ಹೋಗಿ ಆ ಕಥೆನೆಲ್ಲ ನೋಡೋದನ್ನು ಮಾತ್ರ ಮರಿಬೇಡಿ. ಅದಾದಮೇಲೆ ಪಕ್ಕದಲ್ಲೇ ಬೀಚಲ್ಲಿ ಆಟ ಆಡಿಕೊಂಡು ಬರ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಯೂಟ್ಯೂಬ್ ಮೇಡಮ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ಮತ್ತು ಕಮೆಂಟ್ ಮಾಡಿ ಯಾವ ಥರ ವೀಡಿಯೋಸ್ ಬೇಕು, ಏನು ಲಾಂಗ್ ವೀಡಿಯೋಸ್ ಯಾವ ಥರ ಇರಬೇಕು ಅಂತ ಅಂದ್ಬಿಟ್ಟು. ಬಾಯ್ ಗೈಸ್.